ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಒಂದೇ ವಿಡಿಯೋದಲ್ಲಿ 2 ರೀತಿಯ ಅಡಿಗೆಯನ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರ ಆಗಿರುತ್ತೆ, ಅಷ್ಟೇ ಟೇಸ್ಟಿಯನ್ನು ಹೊಂದಿರುತ್ತೆ. ಅವರೆಕಾಳು ಸೀಸನ್ ಬಂದೇ ಬಿಡ್ತಲ್ವಾ, ಹಾಗಾಗಿ ನಾವು ಇವತ್ತು ಅವರೇ ಬೇಳೆಯ ಮಸಾಲೆ ರೊಟ್ಟಿ, ಇಚ್ಕವರೆ ಬೇಳೆಯ ಸಾಂಬಾರ್ ಒಂದೇ ವಿಡಿಯೋದಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯನ್ನು ಹೊಂದಿರುತ್ತೆ. ಸಿಂಪಲ್ ಆಗಿ ಬೇಗನೆ ಮನೆಯಲ್ಲಿ ಮಾಡುವಂಥದ್ದು. ಬನ್ನಿ ಇವಾಗ ಅವರೆಕಾಳು ಅಂದ್ರೆ ಇಚ್ಕವರೆ ಕಾಳಿನ ಸಾಂಬಾರ್. ಕುಕ್ಕರಿಗೆ ನಾನು ಇಚ್ಕವರೆ ಬೇಳೆನ ತಗೊಂಡಿದ್ದೀನಿ. ಇಚ್ಕವರೆ ಬೇಳೆ, ಹಾಗೆ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಆಲೂಗೆಡ್ಡೆ, ಟೊಮೊಟೊ, ಸಣ್ಣದಾಗಿ ಹೆಚ್ಚಿರುವಂತ ಟೊಮೊಟೊ ಇಷ್ಟನ್ನು ಹಾಕಿ 1 ಸ್ಪೂನ್ ಉಪ್ಪು ಹತ್ತಿದ್ರೆ ಚೆನ್ನಾಗಲ್ವಾ, ಹಾಗಾಗಿ 1 ಸ್ಪೂನ್ ಉಪ್ಪು, 1 ಲೋಟ ನೀರು ಇಷ್ಟನ್ನು ಹಾಕಿ ನಾವು 3 ವಿಷಲನ್ನ ಕೂಗಿಸ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ಗಟ್ಟಿಯಾಗಿ ಮಾಡ್ಕೊಂಡ್ರೆ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸಹ ತಿನ್ಬೋದು. ಬನ್ನಿ ಕುಕ್ಕರ್ ಆರೋದ್ರೊಳಗೆ ನಾವು 1 ಜಾರ್ ತಗೊಂಡು ಅದಕ್ಕೆ ಕಾಯಿ ತುರಿ, 3 ಪೀಸು ಶುಂಠಿ, ನೋಡಿ ಈ ರೀತಿ ರುಬ್ಕೊಂಡು ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, 2 ಹಸ್ಲು, ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ಸಾಂಬಾರ್ ಪೌಡರ್, 1 ಸ್ಪೂನ್ ಅರಿಶಿಣದ ಪುಡಿ, ನೋಡಿ ಎಲ್ಲಾ ಸಾಮಗ್ರಿಗಳನ್ನ ನಾನು ಹಾಕೊಂಡು ರುಬ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ 1 ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಈಗ ಇದನ್ನ ನಾವು ನಯಸ್ಸಾಗಿ ರುಬ್ಕೊಳ್ಳೋಣ. ನೋಡಿ ಇವಾಗ ರುಬ್ಬಿರೋದು ಸಹ ರೆಡಿಯಾಗಿದೆ. ನೆಕ್ಸ್ಟ್ ನಾವು 1 ಬಾಣಲಿಯನ್ನ ಇಟ್ಟು, ಇಲ್ಲ ಪಾತ್ರೆ ಏನಾದ್ರೂ ತಗೊಂಡು ಕಾದ ಮೇಲೆ ಅದಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ. ನೋಡಿ ಹೆಚ್ಚಿಗೆ ಮಸಾಲೆ ಬೇಡ, ಏನು ಬೇಡ, ಯಾಕೆಂದ್ರೆ ಸಾಂಬಾರ್ ಪುಡಿ ಎಲ್ಲ ಹಾಕಿರ್ತೀವಿ, ಹಾಗಾಗಿ ಅದರಲ್ಲಿ ಮಸಾಲೆ ಎಲ್ಲ ಇರುತ್ತೆ. ಹಾಗಾಗಿ ನಾವು ಸಿಂಪಲ್ ಆಗಿ ಬೇಗ ಮಾಡ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಫುಲ್ ಕಂದು ಬಣ್ಣವರೆಗೂ ಬೇಡ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ ಇವಾಗ ಹುರಿದಾಗಿದೆ. ನೆಕ್ಸ್ಟ್ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಅವರೇ ಬೇಳೆ, ಆಲೂಗೆಡ್ಡೆ, ಟೊಮೊಟೊ ಇದನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ ಒಗ್ಗರಣೆಗೆ. ಆಮೇಲೆ ನಾವು ಏನು ರುಬ್ಕೊಂಡಿದ್ದೀವೋ ಮಸಾಲೆನ ಅದನ್ನು ಸಹ ಹಾಕೊಳ್ಳೋಣ. ಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಎಲ್ಲವನ್ನು ಹಾಕಿ ನಾವು ಕುದಿಸ್ಕೊಂಡು ಮುದ್ದೆ ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ರುಬ್ಬಿರುವಂತ ಮಿಶ್ರಣವನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀರು ತಳ್ಳಗ್ ಬೇಕೇ ಬೇಕಲ್ವ ಸಾಂಬಾರಿಗೆ, ಹಾಗಾಗಿ ಸ್ವಲ್ಪ ನೀರನ್ನು ಸಹ ನಾವು ಹಾಕ್ತಾ ಇದ್ದೀವಿ. ನೋಡಿ ಉಪ್ಪನ್ನ ನಾವು ಅವರೇ ಬೇಳೆ ಬೇಯುವಾಗ್ಲೂ ಹಾಕಿದ್ವಿ, ನೋಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಹಾಗೆ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಹುಣಸೆ ಹಣ್ಣಿನ ರಸ, ಟೊಮೊಟೊನು ಸಹ ಹಾಕಿದ್ವಲ್ಲ, ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯನ್ನ ಹೊಂದಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇವಾಗ ಇದನ್ನ 5 ರಿಂದ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. ಜಾಸ್ತಿ ದೊಡ್ಡ ಉರಿಯಲ್ಲಿ ಕುದಿಸೋದು ಬೇಡ, ಸ್ವಲ್ಪ ಸಣ್ಣ ಉರಿಯಲ್ಲೇ ಕುದಿಸಿದ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನ 5 ನಿಮಿಷಗಳ 10 ನಿಮಿಷ ಕುದಿಸ್ಕೊಂಡು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು. ಇವಾಗ ಇಚ್ಕವರೆ ಬೇಳೆಯ ಸಾಂಬಾರ್ ಈಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾದಂಥ ಇಚ್ಕವರೆ ಬೇಳೆಯ ಸಾಂಬಾರ್ ಈಗ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಇದನ್ನ ಅನ್ನದ ಮೇಲೆ ಹಾಕೊಂಡು ಊಟ ಮಾಡಿದ್ರೆ ಅಂತೂ
ತುಂಬಾ ರುಚಿಯಾಗಿರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಇಚ್ಕವರೆ ಬೇಳೆಯ ಸಾಂಬಾರು ಇವಾಗ ರೆಡಿಯಾಗಿದೆ. ನಾವು ಮುದ್ದೆ ಅನ್ನ ಯಾವುದ್ರ ಮೇಲಾದರೂ ಸಹ ಇದನ್ನು ಹಾಕೊಂಡು ಊಟವನ್ನು ಮಾಡ್ಬೋದು. ಗಟ್ಟಿಯಾಗಿ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸಹ ನಾವು ತಿನ್ಬೋದು. ನೋಡಿ, ಇಚ್ಕವರೆ ಬೇಳೆಯ ಸಾಂಬಾರು ಇವಾಗ ರೆಡಿಯಾಗಿದೆ. ಅವರೆಕಾಳು ಸೀಸನ್ ಮುಗಿಯೋದ್ರೊಳಗೆ ಒಂದ್ಸಲ ಮಾಡ್ಕೊಂಡು ತಿನ್ನಲೇಬೇಕು. ಅವರೆಕಾಳು ಸೀಸನ್ ಏನಾರ ಮುಗ್ದೋದ್ರೆ ಒಳ್ಳೊಳ್ಳೆ ಅಡುಗೆಗಳ್ನ ನಾವು ಮಿಸ್ ಮಾಡ್ಕೊತೀವಿ. ನೋಡಿ, ಇಚ್ಕವರೆ ಬೇಳೆಯ ಸಾಂಬಾರು ಇವಾಗ ರೆಡಿಯಾಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರಂತೂ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ನೋಡಿ, ಇಚ್ಕವರೆ ಬೇಳೆಯ ಸಾಂಬಾರು ಇವಾಗ ರೆಡಿಯಾಗಿದೆ. ಅನ್ನದ ಜೊತೆಗೆ ನಾವು ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ, ಈಗ ಇಚ್ಕವರೆ ಬೇಳೆಯ ಸಾಂಬಾರೀಗ ರೆಡಿ ಆಯಿತು. ನೆಕ್ಸ್ಟ್ ಅವರೆ ಬೇಳೆಯ ಮಸಾಲ ರೊಟ್ಟಿ. ನೋಡಿ, ತುಂಬಾ ರುಚಿಯಾದ ಟೇಸ್ಟಿಯಾದ ಅವರೆಕಾಳಿನ ಮಸಾಲ ರೊಟ್ಟಿ. ಬನ್ನಿ, ಬೇಗನೆ ಮಾಡ್ಬೋದು. ಸಿಂಪಲ್ಲಾಗಿ ಬೇಗನೆ ಮಾಡುವಂಥದ್ದು. ನಾವು ಇದನ್ನು ಕೆಂಪು ಚಟ್ನಿ, ಕಾಯಿ ಚಟ್ನಿ, ಯಾವ ಚಟ್ನಿ ಜೊತೆಗೆ ತಿಂದರೂ ತುಂಬಾ ರುಚಿಯಾಗಿರುತ್ತೆ. ಫಸ್ಟು ನಾವು ಮಸಾಲ ರೊಟ್ಟಿ ಮಾಡೋದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು 3ರಿಂದ 4 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ನಾನು ತಗೊಂಡಿದ್ದೀನಿ. ನೋಡಿ, ಕ್ವಾಂಟಿಟಿ ಜಾಸ್ತಿ ಬೇಕು, ಮಸಾಲೆ ರೊಟ್ಟಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ಹಾಕೋಬೋದು. ಹಾಗೆ ನಾನು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅವರೆಕಾಳನ್ನು ನಾನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅವರೆಕಾಳಿನ ಮಸಾಲ ರೊಟ್ಟಿ ತುಂಬಾ ಟೇಸ್ಟ್ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು 1 ಸ್ಪೂನಷ್ಟು ಅಜ್ವಾನ್ ಕಾಳು, ಹಾಗೆ 1 ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ತಾಳಿಪಟ್ಟು ಅಂತಲೂ ಸಹ ಕರಿತೀವಿ. ನೋಡಿ, ನಾವು ಮಸಾಲ ರೊಟ್ಟಿ ಅಂತಲೂ ಕರೀತಾರೆ, ಹಾಗೆ ಇದನ್ನು ತಾಳಿಪಟ್ಟು, ಅವರೆಕಾಳಿನ ತಾಳಿಪಟ್ಟು ಅಂತಲೂ ಸಹ ಕರಿಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಗೆ ತೊಟ್ಟೋದಕ್ಕೆ ಆಗಲಿ ಮಾಡೋದಕ್ಕೆ ಆಗಲಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಬಿಸಿನೀರು ಹಾಕಿ ಇದನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಅಗಲ ಉಂಡೆ ಬೇಕೋ ಅಷ್ಟು ಉಂಡೆನ ತಗೋಬೋದು. ನೀವು ಸಣ್ಣದು ಮಾಡ್ತೀನಿ ಅಂದರೆ ಸಣ್ಣದು ತೊಗೊಳ್ಳಿ, ಇಲ್ಲ ದೊಡ್ಡ ತಾಳಿಪಟ್ಟು ಮಾಡ್ತೀನಿ ಅಂದರೆ ಸ್ವಲ್ಪ ದಪ್ಪ ಇರುವ ಉಂಡೆನೇ ಮಾಡ್ಕೊಳ್ಳಿ. ಇದನ್ನು ನಾವು ಇವಾಗ ನೋಡಿ ಹೋಳಿಗೆ ಮಾಡುವ ಎಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಎಣ್ಣೆನ ಹಚ್ಚಬೇಕು, ಇಲ್ಲ ಅಂದರೆ ಎಲೆ ಮೇಲೆ ಅಂಟು ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ನಾವು ಕೈಯಲ್ಲಾದರೂ ತಟ್ಕೋಬೋದು, ಇಲ್ಲ ಮೇಲೆ ಇನ್ನೊಂದು ಎಲೆಯನ್ನು ಹಾಕಿ ತಟ್ಬೋದು. ನೋಡಿ, ಪೂರ್ತಿಯಾಗಿ ನಾನು ಕೈಯಲ್ಲೇ ಇದನ್ನು ತಟ್ತಾ ಇದ್ದೀನಿ. ಚೆನ್ನಾಗೂ ಬರುತ್ತೆ, ಎಷ್ಟು ಅಗಲ ಬೇಕಾದರೂ ತಟ್ಕೋಬೋದು. ಬನ್ನಿ, ಇವಾಗ ಹಂಚು ಸಹ ಕಾದಿದೆ, ಇದನ್ನು ಹಂಚಿನ ಮೇಲೆ ಹಾಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೆ ಮಾಡ್ಬೋದು, ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ, ಕಾದಿರೋ ಹಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆನೂ ನಾವು ಇದನ್ನು ಬೇಯಿಸ್ಕೋಬೇಕು, ಆಗ ಮಸಾಲ ರೊಟ್ಟಿ ಚೆನ್ನಾಗುತ್ತೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಅವರೆಕಾಳಿನ ಮಸಾಲ ರೊಟ್ಟಿನೂ ಸಹ ಇವಾಗ ರೆಡಿಯಾಗಿದೆ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಅವರೆಕಾಳಿನ ಮಸಾಲ ರೊಟ್ಟಿ ಇವಾಗ ರೆಡಿ. ಇದಕ್ಕೆ ನಾವು ಕೆಂಪು ಚಟ್ನಿ, ಕಾಯಿ ಚಟ್ನಿ, ಯಾವ ಚಟ್ನಿ ಹಾಕ್ಕೊಂಡು ತಿಂದರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಅವರೆಕಾಳಿನ ಮಸಾಲ ರೊಟ್ಟಿ ರೆಡಿ. ಥ್ಯಾಂಕ್ ಯು, ಬಾಯ್.